ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರದು. ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಇದುವರೆಗೂ ನನ್ನ ಕಾದಿರುವ, ಮುಂದೆ ಕಾಯುವುದು. ಇದುವರೆಗೂ ನನ್ನ ಕಾದಿರುವ, ಮುಂದೆಯೂ ಕಾಯುವುದು. ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಈ ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ದೇವನೇ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು. ಆತನೇ ಪಾಲಿನ ಬಲವಾದ, ಯಾರಿಗೆ ಭಯಪಡದೆ. ಆತನೇ ಪಾಲಿನ ಬಲವಾದ, ಯಾರಿಗೆ ಭಯಪಡುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ತಾಯಿಯ ಮಗುವನ್ನು ಮರೆಯಾರು, ಮರೆಯಾದ ನಂಕರ್ತನೆ. ತಾಯಿಯ ಮಗುವನ್ನು ಮರೆಯಾರು, ಮರೆಯಾದ ನಂಕರ್ತನೆ. ಸುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಗುರುಬನಂತೆ ನನ್ನ ನಡೆಸುವೆ, ಅಭಿಷೇಕ ಮಾಡಿರುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಡು ಬಳಿ ಬರದು, ಪರ್ವತ ಗುಡ್ಡವು ಕದಲಿದರು, ನಿಂಕೃಪೆ ಮಾರ್ಪಡದು. ಪರ್ವತ ಗುಡ್ಡವು
ನಿಂಗುವೆ ಮಾರ್ಪಡದು ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಹಾಕಿಕೊಂಡೆ ಶಾಶ್ವತ ಪ್ರೇಮದಿ ಸೆಳೆದುಕೊಂಡೆ ಎದೆಗೆ ಹಾಕಿಕೊಂಡೆ ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ ಯಾವ ಕೇಡು ಬಳಿ ಬರದು ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ ಯಾವ ಕೇಡು ಬಳಿ ಬರದು ರಕ್ತ ಕೋಟೆಯೊಳಗೆ ನಾ ಬಂದಿರುವೆ ನನಗೇನು ಭಯವಿಲ್ಲ ಯಾವ ಕೇಡು ಬಳಿ ಬರದು 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 ಯಾವ ಕೇಡು ಬಳಿ ಬರದು. ಈಗ ನಾವು ಇವತ್ತು ತಿಳಿಬೇಕಾದ ಅಂಶ ಪ್ರಾರ್ಥನೆ ಯಾವ್ಯಾವ ಸಮಯದಲ್ಲಿ ಹೇಗೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಮಾತ್ರ. ಪ್ರಾರ್ಥನೆ ಮಾಡೋ ವಿಧಾನಗಳಲ್ಲ, ಪ್ರಾರ್ಥನೆ ಮಾಡೋ ಸಮಯದ ಬಗ್ಗೆ. ಈಗ ಮಾರ್ಕ 1:35 ಓದ್ತೀರಾ? ಮುಂಜಾನೆ ಇನ್ನೂ ಮುಪ್ಪಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥಿಸುತ್ತಿದ್ದನು. ಸಾಕು ಸಾಕು ಸಾಕು. ಮುಂಜಾನೆ ಇನ್ನು ಮೊಬ್ಬಿರುವಾಗ ಆತನು ಅಡವಿಯ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುತ್ತಾ ಇದ್ದನು. ಯಾರು ಪ್ರಾರ್ಥಿಸ್ತಾ ಇದ್ದಾರಂತೆ? ಯೇಸು ಸ್ವಾಮಿನೇ ಮುಂಜಾನೆ ಮೊಬ್ಬಿರುವಾಗ ಎದ್ದು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಬೆಳಿಗ್ಗೆ 8 ಗಂಟೆಗೆ ಸ್ತೋತ್ರ ಕಡೆ ಎದ್ದೊಳದು ನ್ಯಾಯನಾ? 1 ನಿಮಿಷ ನಿಮ್ಮ ಹೃದಯವನ್ನು ನೀವು ಮುಟ್ಟಿ ನೋಡಿ. ಯಾಕೆಂದರೆ ಲೇಟಾಗಿ ಹೇಳುವವರೇ. ಮುಂಜಾನೆ ಇನ್ನು ಮೊಬ್ಬಿರುವಾಗ ಯೇಸು ಸ್ವಾಮಿನೇ ಎಲ್ಲಿ ಹೋಗ್ತಿರಂತೆ? ಇವತ್ತು ನಿಮ್ಮನ್ನ ಅಡವಿ ಕಳಿಸ್ತಾ ಇದ್ದಾರಾ? ಇವತ್ತು ಬಾಡಿಗೆ ಮನೆ ಆದರೂ ಸರಿ, ಸ್ವಂತ ಮನೆ ಸರಿ, ಸ್ವಂತ ಮನೆ ಇದ್ದರೂ ಬಾಡಿಗೆ ಬಂದು ಯಾವ್ದಾದ್ರು ಎಲ್ರಿಗೂ ಮನೆ ಇದೆ ತಾನೆ. ಇವತ್ತು ಅಡವಿಗೆ ಹೋಗ್ಬಿಟ್ಟು ಮಾಡ್ಬೇಕಂತಿಲ್ಲಲ್ಲ. ಪ್ರೈಸ್ ಲಾರ್ಡ್. ಮುಂಜಾನೆ ಎದ್ದು ಮೊಬ್ಬಿರುವಾಗಲೇ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ಮೇಲೆ ನಾವೇನಾದರೂ 7 ಗಂಟೆಗೆ 8 ಗಂಟೆಗೆ ಎದ್ದಿದ್ರೆ ಯೇಸು ಸ್ವಾಮಿಗಿಂತ ಸ್ವಲ್ಪ ದೊಡ್ಡವರು ನಾವು ಅಂತ ಅರ್ಥ. ಅವರು ಬೇಕಾದರೆ ಮಾಡ್ಕೊಳ್ಳಿ, ನಾನು ನಿಧಾನಕ್ಕೆ ಮಾಡ್ಕೊಳ್ತೀನಿ ಅಂತೇಳಿ ಅರ್ಥ. ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ತೋರಿಸಿಕೊಟ್ಟಂಥ ಮಾರ್ಗದ ಪ್ರಕಾರ ಪ್ರಾರ್ಥನೆ ಮಾಡಿದ್ರೆ ತುಂಬ ಉತ್ತಮ. ದಾವಿದ ಏನು ಮಾಡ್ತಾನೆ ಇದ್ದಾರೆ ಪ್ರಿಯರೇ? ಕೀರ್ತನೆ 5:3 ತೆಗಿರಿ. ದಾವಿದನು ಕೂಡ ಇದೇ ಥರ ಮಾಡ್ತಾನೆ. ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವುದು. ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡ್ತಿದ್ದಾರಂತೆ. ಮುಂಜಾನೆ ವೇಳೆಯ ಪ್ರಾರ್ಥನೆಯಲ್ಲಿ ಸದುತ್ತರ ಗ್ಯಾರಂಟಿ ಸಿಗ್ತದೆ. ಹಾಗಾದರೆ ನೀವು ಕೇಳ್ಬೋದು, ಮಧ್ಯಾಹ್ನ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ವಾ? ಸಾಯಂಕಾಲ ಪ್ರಾರ್ಥನೆಗೆ ಉತ್ತರ ಸಿಗೋದಿಲ್ಲ? ಸಿಗುತ್ತೆ, ಆದರೆ ಕಷ್ಟ. ಬೆಳಿಗ್ಗೆ ಟೈಮಲ್ಲಿ ನಿಮ್ಮ ಮೈಂಡ್ ಫ್ರೆಶ್ ಆಗಿರ್ತದೆ, ನಿಮ್ಮ ಬಾಡಿಯೆಲ್ಲ ರೆಸ್ಟ್ ತಗೊಂಡಿರ್ತದೆ, ನರನಾಡಿಗಳೆಲ್ಲ ಒಂದು ಉಲ್ಲಾಸ ಇರ್ತದೆ. ಈ ಟೈಮ್ನಲ್ಲಿ ಎದ್ದು ಪ್ರಾರ್ಥನೆ ಮಾಡಿದ್ರೆ ತುಂಬ ಉತ್ತಮ. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಿದ್ರು, ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಸುಖ ನಿದ್ರೆ ಬರ್ತದಂತೆ. ಅದಕ್ಕೆ ಬೆಳ್ಳಿ ನಿದ್ರೆ ಅಂತ ಹೇಳ್ತಿದ್ರು. ಅದು ಬೆಳ್ಳಿ ನಿದ್ರೆ ಅಲ್ಲ, ಅದು ಸೋಮಾರಿತನ ನಿದ್ರೆ. ಅದು ನೀವು ಬೆಳಿಗ್ಗೆ ಎದ್ದು ನೀವು ಅಭ್ಯಾಸ ಮಾಡಿ ನೋಡಿ. ಆ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋ ಮೈಂಡ್ ಫುಲ್ ಫ್ರೆಶ್ ಆಗಿರ್ತದೆ, ನರನಾಡಿಗಳಿಗೆಲ್ಲ ಒಂದು ಶಕ್ತಿ ಬಂದಿರುತ್ತೆ, ಮತ್ತು ಯಾವುದೇ ಸೌಂಡುಗಳಿರೋದಿಲ್ಲ, ಆರಾಮಾಗಿ ಪ್ರಾರ್ಥನೆ ಮಾಡ್ಬೋದು. ಏಕಾಂತ ಪ್ರಾರ್ಥನೆ ಅಂತೂ ಭಾಳ ಮುಖ್ಯವಾಗಿ 5 ಗಂಟೆಗೆ ಎದ್ದು ಮಾಡಿದ್ರೆ ತುಂಬ ಉತ್ತಮ. 4 ಗಂಟೆ 5 ಗಂಟೆಗೆ ಎದ್ದು ಮಾಡಿದ್ರೆ ತುಂಬ ಉತ್ತಮ ಪ್ರಿಯರು. ಯಾಕೆಂದರೆ ಸದುತ್ತರ ಗ್ಯಾರಂಟಿ. ಅದಕ್ಕೆ ನಮ್ಮ ಚರ್ಚೆ ಸಾಕ್ಷಿ. 2017ರಿಂದ ನಾವು ಇಲ್ಲಿಯವರೆಗೂ ಬೆಳಿಗ್ಗೆ ನಾವು ಕಾನ್ಫರೆನ್ಸ್ ಕಾಲ್ ಮಾಡ್ತಾಯಿದ್ದೀವಿ. ಯಾವ ದಿವಸನೂ ಬಾಕಿ ಆಗಿಲ್ಲ. ನಾನಿಲ್ಲಾಂದರೆ ನಮ್ಮ ಮಿಸ್ಸಸ್ ಆದರೂ ನಡೆಸ್ತಾರೆ. ಆ ಪ್ರಾರ್ಥನೆಗೆ ಯಾವ ಥರ ಉತ್ತರ ಸಿಗ್ತದೆ ನಮಗೆ ಗೊತ್ತಿದೆ. ಹಳ್ಳಿ ಜನಗಳು, ಮುಗ್ಧ ಜನಗಳು, ಸಿಟಿ ಜನಗಳೇ ಸ್ವಲ್ಪ ಸ್ಟೈಲ್ ಆಡೋದು. ಹಳ್ಳಿ ಜನಗಳು ಹೆಂಗೆ ರಿಸೀವ್ ಮಾಡ್ತಾರೆ ಪ್ರಾರ್ಥನೆನ, ಪರಲೋಕದ ದೇವರು ಅವ್ರ ಒಳಗಡೆ ನುಗ್ಗಿಬಿಡ್ಬೇಕು ಆ ಲೆವೆಲಿಗೆ ಮಾಡ್ತಾರೆ ಪ್ರಾರ್ಥನೆ. ಆದರೆ ತಪ್ಪಾದ ಪ್ರಾರ್ಥನೆ ಮಾಡಿದ್ರು ಕೂಡ ಅವ್ರ ಹೃದಯನ ದೇವ್ರಿಗೆ ಕೊಟ್ಟಿರ್ತಾರೆ. ಅವ್ರು ಹೆಂಗೆ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ, ಆದರೆ ಹೆಂಗೆ ಯೇಸುನ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿದೆ.
ಹಲ್ಲೆಲೂಯ. ನಮಗೆ ಹೆಂಗೆ ಪ್ರಾರ್ಥನೆ ಮಾಡಬೇಕೆಂದು ಗೊತ್ತಿದ್ದಾರೆ, ಹೆಂಗೆ ಯೇಸುನ ಸ್ವೀಕಾರ ಮಾಡ್ಕೋಬೇಕಂತ ಗೊತ್ತಿಲ್ಲ. ಇಲ್ಲ ಪ್ರಿಯರೇ, ನಮ್ಮ ಪ್ರಾರ್ಥನೆ ಪರಲೋಕ ರಾಜ್ಯಕ್ಕೆ ಮುಟ್ಟಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡೋದು ತುಂಬ ಉತ್ತಮ. ಎರಡನೆಯ ಪ್ರಾರ್ಥನೆ ರಾತ್ರಿ ಪ್ರಾರ್ಥನೆ. ಯಾವ ಪ್ರಾರ್ಥನೆ? ಕೀರ್ತನೆ 42:8. ಕೀರ್ತನೆ 42:8. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನ ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲಿಯೂ ಆತನ ಕೀರ್ತನೆ ನನಗಿರುವುದು. ಯೆಹೋವನು ಹಗಲು ಹೊತ್ತಿನಲ್ಲಿ ತನ್ನ ಪ್ರೀತಿಯನ್ನು ಯಾರಿಗೆ ಅನುಗ್ರಹಿಸ್ತಾರೆ? ಎದೆ ತಟ್ಕೊಂಡು ಹೇಳಿ, ನನಗೆ ರೋಡಲ್ಲಿ ಹೋದಾಗ ಆಕ್ಸಿಡೆಂಟ್ ಆಗ್ದಂಗೆ, ಏನೋ ಜ್ವರಗಳು ಬರ್ದಂಗೆ, ಯಾವುದೋ ಕಾಯಿಲೆಗಳು ಬರ್ದಾಗೆ, ಯಾವುದೇ ಮಾಟ ಮಂತ್ರ ಅಂಧಕಾರ ಶಕ್ತಿಗಳು ನಮ್ಮನ್ನು ಟಚ್ ಮಾಡ್ದಂಗೆ, ದೇವರು ನಮ್ಮನ್ನು ಬೆಳಿಗ್ಗೆ ಸಮಯದಲ್ಲಿ ಕಾಪಾಡಿದ್ದಕ್ಕೋಸ್ಕರ ರಾತ್ರಿ ಟೈಮಲ್ಲಿ ನಾವು ಸ್ತೋತ್ರ ಮಾಡಬೇಕಂತೆ. ಇನ್ನೊಂದ್ಸಲ ಓದಿ ಬ್ರದರ್. ಯೆಹೋವನು ಹಗಲಿನಲ್ಲಿ ತನ್ನ ಪ್ರೀತಿಯನ್ನು ನನಗೆ ಅನುಗ್ರಹಿಸುವನು, ರಾತ್ರಿ ವೇಳೆಯಲ್ಲೂ ಆತನ ಕೀರ್ತನೆ ನನ್ನಲ್ಲಿರುವುದು. ರಾತ್ರಿ ವೇಳೆಯಲ್ಲಿ ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ನನ್ನ ಜೀವಧಾರಕನಾದ ದೇವರನ್ನು ಪ್ರಾರ್ಥಿಸುವೆನು. ಬೆಳಿಗ್ಗೆ ಹೊತ್ತಿನಲ್ಲಿ ದೇವರು ಪ್ರೀತಿ ತೋರಿಸಿದ್ರು, ಸಾಯಂಕಾಲ ನಾನು ಟಿವಿನ ಪ್ರೀತಿಸ್ತೀನಿ. ಬೆಳಿಗ್ಗೆ ಹೊತ್ತಿನಲ್ಲಿ ನನ್ನನ್ನು ಏಸಪ್ಪ ಪ್ರೀತಿಸಿದ್ರು, ಅದಕ್ಕೆ ಸಾಯಂಕಾಲ ಮೊಬೈಲ್ ನೋಡ್ಕೊಂಡು ಡಂಗು ನೋಡ್ತಾ ಇರ್ತೀನಿ. ಇವತ್ತು ರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ಮಾಡೋದೇ ತಡ, ಬಂದು ಮೊಬೈಲ್ ಕೈಗೆ ಬಂದುಬಿಡುತ್ತೆ. ಆ ರೀಲ್ಸು ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ. ಅದನ್ನು ಕೇಳ್ತೀಯ ಗರ್ಗಸಬಿಟ್ಟು ನಮ್ಮ ಕಿವಿನ ಕೊಯ್ದಂಗೆ ಆಗ್ತದೆ ಗೊತ್ತಾ. ದೇವ್ರ ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಆ ರೀಲ್ಸ್ ಅದಕ್ಕೊಂದು ನೆಗೆದೊಂದು ಮ್ಯೂಸಿಕ್ ಬೇರೆ. ಆಗ ಗೊತ್ತಾಗ್ಬಿಡ್ತೀನಿ ಯಾವುದೋ ಜೋಕ್ಸ್ ನೋಡ್ತಾ ಇದ್ದಾನೆ ಅಂತೇಳಿ. ಅದರಲ್ಲಿ ಮುಳುಗಿ ಕಣ್ಣು ಹಿಂಗಾಗಿರುತ್ತೆ. ಹಲ್ಲೆಲೂಯ. ಪ್ರಿಯರೇ, ಕ್ಷಮಾಪಣೆ ಇರಲಿ. ನಿಷ್ಠುರವಾಗಿ ಹೇಳಿದಾಗ ಭಾಳ ಕೋಪ ಬರ್ತದೆ. ನಿಜವಾಗಿಯೂ ಮೊಬೈಲನ್ನು ಮುಟ್ಟುವಾಗ ಸ್ವಲ್ಪ ಎಚ್ಚರದಲ್ಲಿರಬೇಕು ನಾವು. ದೇವರು ತೋರಿಸಿಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಒಳ್ಳೆಯದೇ, ಬಟ್ ಅದನ್ನು ಸೈತಾನ ತಪ್ಪಾಗಿ ತಿರುಗಿಸ್ತಾನೆ. ಹೋಮಿ ಜಹಾಂಗೀರ್ ಬಾಬಾ ಚಿಕ್ಕದಾಗಿರ್ತಕ್ಕಂಥ ಒಂದು ಕಲ್ಲು ಸಿಡಿಸುವಂಥ ಒಂದು ಔಷಧಿನ ಇದನ್ನು ಕಂಡಿಡ್ದ, ಆ ಮದ್ದುಗುಂಡನ. ಯಾವುದು? ಕಲ್ಲು ಸಿಡಿಸೋದು. ಇವತ್ತು ಪ್ರಪಂಚನ ಸಿಡಿಸುವಂಥ ಬಾಂಬಾಗಿ ಪರಿಣಾಮ ಆಗಿದೆ. ಇವತ್ತು ಚಿಕ್ಕ ಮೊಬೈಲ್ ಬಂದಿರೋದು, ಬರೀ ಕೋಡು ತೆಗ ಇಷ್ಟೇ ಇದ್ದಿದ್ದು, ಈಗ ಇಷ್ಟಾಗಲಾಗಿ ಟಿ ವಿ ಎಲ್ಲ ಕಾಣ್ತದೆ. ಅಮೇರಿಕನ ಕೇಳಿದ್ರೆ ಅಮೇರಿಕಾ ತೋರಿಸ್ಬಿಡ್ತದೆ. ಈಗ ಟೂರು ಹೋಗಲೇಬೇಕಾಗಿಲ್ಲ, ಇಲ್ಲೇ ನೋಡ್ಬೋದೆಲ್ಲ, ಅಷ್ಟರ ಮಟ್ಟಿಗೆ ತೋರಿಸ್ತದೆ. ಇದರಲ್ಲಿ ನಾವು ಮುಳುಗೋದಕ್ಕಿಂತ ಕರ್ತನಾದ ದೇವರ ವಿಷಯದಲ್ಲಿ, ಜೀವಧಾರಕನಾದ ದೇವರನ್ನ ನಾನು ರಾತ್ರಿ ಸಮಯದಲ್ಲಿ ಆರಾಧನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದನ್ನು ಬಿಡೋಕ್ಕೆ ಹೋಗಬೇಡಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಪ್ರಾರ್ಥನೆ ಯಾರ ಮನೆಯಲ್ಲಿ ಇಲ್ವೋ ಅವರು ನಿಜವಾದ ದೇವ್ರ ಮಕ್ಕಳಲ್ಲ. ಪ್ರಾರ್ಥನೆ ಯಾರು ಮಾಡ್ತಿರೋ 100% ದೇವರ ಮಕ್ಕಳು. ಇವತ್ತು ಎಲ್ಲದಕ್ಕೂ ಸಮಯ ಇದೆ, ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ನಾವು ನೆಕ್ಸ್ಟ್ ಬರುವಂಥ ಪ್ರಾರ್ಥನೆ ರಾತ್ರಿ ಮಲಗಿದ ಮೇಲೆ ಪ್ರಾರ್ಥನೆ, ನಿದ್ರೆ ಮಾಡಿದ ಮೇಲೆ ಅಲ್ಲ. ರಾತ್ರಿ ಮಲಗಿದ ಮೇಲೆ ನಾವು ಪ್ರಾರ್ಥನೆ ಮಾಡಬೇಕು. ಮಲಗುವಾಗ ಯಾವ ಥರದ? ಕೀರ್ತನೆ 4:4 ಓದಿಬೋದ? ಕೀರ್ತನೆ 4:4. ಭಯಪಡಿರಿ, ಪಾಪ ಮಾಡಬೇಡಿರಿ, ಮೌನವಾಗಿರಿ, ಹಾಸಿಗೆ ಮೇಲೆ ಇರುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ, ನ್ಯಾಯವಾದ ಯಜ್ಞಗಳನ್ನು ಸಮರ್ಪಿಸಿರಿ, ಯೆಹೋವನಲ್ಲಿಯೇ ಭರವಸೆ ಬಿಡಿರಿ. ಇವತ್ತು ಟೆನ್ಷನ್ ಮಾಡ್ಕೊಂಡು ಎಷ್ಟು ಜನ ಮಲ್ಕೊಳ್ತಾರೆ ಗೊತ್ತಾ? ನಾಳೆ ಏನು ಮಾಡಲಿ, ಸಾಲಗಾರ ಬಂದ್ಬಿಡ್ತಾನೆ, ಅಯ್ಯೋ ಆ ಥರ ಆಗ್ತದೆ, ಅಯ್ಯೋ ಈ ಥರ ಆಗ್ತದೆ. ಟೆನ್ಷನ್ ಮಾಡ್ಕೊಂಡು ಮಲಗೋದಕ್ಕಿಂತ ಪ್ರಾರ್ಥನೆ ಮಾಡಿ ಮಲಗಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಇನ್ನೊಂದು ಸಲ ಓದಿ ಬ್ರದರ್. ಭಯಪಡಬೇಡಿರಿ. ಫಸ್ಟ್ ನೀವು ಭಯನ ತೆಗೆದ ಒಂದು ನಿಮಿಷ ಭಯ ಪಡಿರಿ. ನೆಕ್ಸ್ಟ್ ಪಾಪ ಮಾಡಬೇಡ್ರಿ. ಮೌನವಾಗಿರಿ. ಯಾಕೊತ್ತಾ? ರಾತ್ರಿ ಮಲಗಿದಾಗ ಬಲಬರ ಆರಿಗಾರಿ ಈ ಬಾಲ್ ಅಂದಾಗ ಈಡಮ್ ಪಾಡಿಗಂದ್ರೆ ನಿಮ್ಮ ಅಪ್ಪ ಬಂದು ಒಂದು ಏಟು ಹೊಡಿತಾನೆ, ಏಯ್ ಮಲ್ಗೆ ಅಂತೇಳಿ. ಅದಕ್ಕೆ ಮೌನವಾಗಿ ಮಾಡಿ ಅಂತ ಹೇಳಿದ, ಪಕ್ಕದಲ್ಲಿ ಕೇಳಬಾರ್ದು. ರಾತ್ರಿ ಮಲಗಿದ ಮೇಲೆ ಮಾಡ್ತಿರೋ ಪ್ರಾರ್ಥನೆ ಅದನ್ನು ಕ್ಲೀನಾಗಿ ನಿಮಗೆ ಮಾತ್ರ ಕೇಳೋಂಗೆ ಮಾಡಿ. ಸ್ತೋತ್ರ ಕರ್ತನೆ, ಸ್ತೋತ್ರ ಸುಮ್ಮನೆ ಮಲ್ಕೊಳ್ಳೇ ಹೇಳ್ತಾರೆ. ಪಾಪ ಅಪ್ಪನಿಗೆ ಅವನಿಗೆ ಜ್ವರ ಬಂದಿರ್ತದೆ, ಏನಾಗಿರ್ತದೆ. ಮೌನವಾಗಿ ಪ್ರಾರ್ಥನೆ ಮಾಡಿ. ಕೇಳಿಸ್ಬೇಕು ಅಂತ ಪ್ರಾರ್ಥನೆ ಮಾಡೋದು ಬೇಡ. ಮಲಗದ ಮೇಲೆ ಪ್ರಾರ್ಥನೆ
ಅಪ್ಪ ನೀವು ದಿಂಬು ಮೇಲೆ ಕೈ ಇಟ್ಕೊಳ್ತೀರಲ್ಲ, ದಿಂಬ ಮೇಲೆ ತಲೆ ಮೇಲೆ ಇಟ್ಕೊಳ್ತೀರಲ್ಲ, ಅಪ್ಪ ನಾನು ನಿನ್ನ ತೊಡೆ ಮೇಲೆ ಮಲ್ಕೊಂಡಿದ್ದೀನಪ್ಪ ಅಂತ ಆ ಒಂದು ಭಾವನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಅಪ್ಪ ಉತ್ತರ ಕೊಡ್ತಾರೆ ಕಣ್ರಿ. ಗ್ಯಾರಂಟಿ ಉತ್ತರ ಕೊಡ್ತಾರೆ. ಮಲಗುವಾಗ ಮೊಬೈಲ್ ನೋಡ್ಕೊಂಡು ಮಲಗೋದಕ್ಕಿಂತ ಪ್ರಾರ್ಥನೆ ಮಾಡ್ತಾ ಮಲಗಿ. ಪಾಪ ಮಾಡಬೇಡ್ರಿದ್ದಾರೆ. ಅವತ್ತು ನಿಮ್ಮ ಹತ್ರ ಏನಾದರೂ ಪಾಪಗಳು ಬಂದೋಗಿದ್ರೆ ಯಾರೂ ಕೂಡ ಪರಿಶುದ್ಧರಲ್ಲ. ಏನೋ ಒಂದು ಚಿಕ್ಕದಾಗಿ ಬೈದಿರ್ತೀವಿ, ಏನೋ ಒಂದು ತಪ್ಪು ಮಾಡಿರ್ತೀವಿ. ಸಣ್ಣ ತಪ್ಪಿಗೂ ಪಾಪ ಅಂತ ಹೇಳೋದು, ದೊಡ್ಡ ತಪ್ಪಿಗೂ ಪಾಪ ಅಂತ ಹೇಳೋದು. ಹಲ್ಲೆಲೂಯಾ. ಸಣ್ಣ ತಪ್ಪಿಗೂ ಪಾಪ ಅಂತ ಹೇಳೋದು, ದೊಡ್ಡ ತಪ್ಪಿಗೂ ಪಾಪ ಅಂತ ಹೇಳೋದು. ಪಾಪನೇ. ಯಾವುದೇ ಪಾಪಗಳನ್ನ ಮಾಡಿದರೂ ಕೂಡ ದಯವಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಾವು ಮಲಗೋದೇ ಆದರೆ ಹಾಸಿಗೆಯ ಮೇಲೆ ಇದ್ದಾಗ ಮೌನವಾಗಿದ್ದು ಪ್ರಾರ್ಥನೆ ಮಾಡಿ, ಕೇಳುವಂಥ ರೀತಿಯಲ್ಲಿ ಮಾಡಬೇಡಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ನೋಡಬೇಕು ಇವತ್ತಿಂದ ಯಾರೆಲ್ಲ ಹಾಸಿಗೆ ಮೇಲಿಂದ ಪ್ರಾರ್ಥನೆ ಮಾಡ್ತಾರೆ ಏನು ಕತೆ ಅಂತ. ನಿಮ್ಮ ಹೃದಯಕ್ಕೆ ಮನಸ್ಸಾಕ್ಷಿಗೆ ಮುಟ್ಟು ಹಾಗೆ ನಾವು ಮಾತಾಡ್ಕೊಳ್ಳೋಣ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದಾವೀದ ಏನು ಮಾಡ್ತಿದ್ದೆ ಗೊತ್ತಾ? 4ನೇ ಪ್ರಾರ್ಥನೆ ತ್ರಿಕಾಲ ಪ್ರಾರ್ಥನೆ. ತ್ರಿಕಾಲ ಪ್ರಾರ್ಥನೆ ಅಂತ 3 ಕಾಲಗಳ ಪ್ರಾರ್ಥನೆ ಓದಿಬೋದು. 55, 16, 17 ಕೀರ್ತನೆ 55, 16, 17. ನಾನಾದರೂ ಯೆಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು. ಹಂಬಲ ಇರಬೇಕು ನಮಗೆ. ಬರೀ ಪ್ರಾರ್ಥನೆ ಮಾಡ್ತೀನಿ ಫಾರ್ಮಾಲಿಟೀಸ್ ಪ್ರಕಾರ, ಪದ್ಧತಿ ಪ್ರಕಾರ ಮಾಡೋದಲ್ಲ. ಅಯ್ಯೋ ಬೆಳಿಗ್ಗೆ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು, ಸಾಯಂಕಾಲ ಮಾಡಬೇಕು. ಹಂಬಲಿಸುತ್ತಾ ಪ್ರಾರ್ಥನೆ ಮಾಡಬೇಕು. ಹಂಬಲ ಇರಬೇಕು ನಮಗೆ ಒಳಗಡೆ. ಹಂಬಲಿಸುತ್ತಾ ಪ್ರಾರ್ಥಿಸುವೆನು. ಆತನು ಹೇಗೂ ನನ್ನ ಮೊರೆಯನ್ನು ಕೇಳಿ ನನ್ನ ವಿರೋಧಿಗಳು ಅನೇಕ ಬಿದ್ದರು, ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಆ ವಿರೋಧಿಗಳು ನಿಮ್ಮನ್ನು ಮುಟ್ಟದಂತೆ ಇಡಬೇಕಾದ್ರೆ ನಾವು ತ್ರಿಕಾಲ ಪ್ರಾರ್ಥನೆ ಮಾಡೋದು ತುಂಬ ಉತ್ತಮ. ವಿರೋಧಿಗಳು ಮುಟ್ಟಿದ್ರೆ ಯಾವುದು? ಎದುರುಗಡೆ ಕಾಣುತ್ತಾ ಬಾರ್ನಪಾಸ್ಟರ ವಿರೋಧಿ, ನಮ್ಮ ಜಯಶೇಖರ್ ಬ್ರದರ್ ವಿರೋಧಿ ಅಲ್ಲ. ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಮಾಟ ಮಂತ್ರ, ಅಂಧಕಾರ ಶಕ್ತಿಗಳು, ದುಶ್ಶಕ್ತಿಗಳು, ದುರಾತ್ಮ ಶಕ್ತಿಗಳು, ನಮ್ಮ ಒಳಗಡೆ ಇರೋಂಥ ಕೋಪ, ಹೊಟ್ಟೆ ಕಿಚ್ಚು, ಜಗಳ ಇದೆ ನೋಡಿ, ಅದು ಮೇಯ್ನ್ ವಿರೋಧಿ. ನನ್ನನ್ನು ನಾನು ಗೆಲ್ಲೋದು ದೊಡ್ಡ ವಿರೋಧಿ. ಅರ್ಥ ಮಾಡ್ಕೊಳ್ಳಿ. ನಾವು ಇನ್ನೊಬ್ರು ಬೆರಡು ತೋರಿಸಿ, ಆ ಬ್ರದರ್ ಸೇರಿಲ್ಲ, ಈ ಬ್ರದರ್ ಸೇರಿಲ್ಲ ಅಂತೇಳಿ ಫಸ್ಟ್ ಅವನು ಸೇರಿಲ್ಲ ಇವನು ಸೇರಿಲ್ಲ ಅಂತ ಹೇಳೋದಕ್ಕಿಂತ ಮೊದಲು ನಾನು ಸೇರಿ ಇದ್ದೀನಿ, ನಾನು ಮೊದಲು ನೋಡ್ಕೋಬೇಕು. ಇವತ್ತಿನಿಂದ ನಮ್ಮ ಪ್ರಾರ್ಥನೆ ಯಾವ ಥರ ಇರಬೇಕು ಗೊತ್ತಾ? ನಾನು ಸೇರಿಲ್ಲ, ಸರ್ವಶಕ್ತನಾದ ದೇವರ ವಾಕ್ಯದಿಂದ ಸರಿ ಆಗ್ತಾ ಇದ್ದೀನಿ, ದೇವರ ಪ್ರಾರ್ಥನೆಯಿಂದ ಸರಿ ಆಗ್ತಾ ಇದ್ದೀನಿ, ದೇವರ ಆರಾಧನೆಯಿಂದ ಸರಿ ಆಗ್ತಾ ಇದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಸಭೆಗಳಲ್ಲೂ ಕೂಡ ಕ್ರಮ ಇಲ್ಲ. ಯಾವ ಥರ ನಡೀತದೆ ಗೊತ್ತಾ? ಬೆಳ್ಳಗಿರೋದೇ ಒಂದು ಟೀಮು, ಕರ್ರಗಿರೋದೇ ಒಂದು ಟೀಮು, ಶ್ರೀಮಂತರದೇ ಒಂದು ಟೀಮು, ಇಂಗ್ಲೀಷ್ ಮಾತಾಡೋದೇ ಒಂದು ಟೀಮು, ಕನ್ನಡ ಮಾತಾಡೋದೇ ಒಂದು ಟೀಮು. ನಾವು ಪ್ರೈಸ್ ಇಲ್ಲಿ ಇಂಗ್ಲೀಷಲ್ಲಿ ಏನು ಹೇಳ್ಬೇಕು, ನಾವು ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ದೇವರು ಕೊಟ್ಟಿರ್ತಕ್ಕಂಥ ತಲಾಂತಗಳನ್ನ ಹಾಳು ಮಾಡ್ಕೋಬೇಡಿ. ದೇವರು ಕೊಟ್ಟ ಸೌಂದರ್ಯ ಬೆಳ್ಳಗಿದ್ದೀನಿ ತಗೊಂಡು ಸ್ಟವ್ ಏನೋ ಸಿಡ್ದಾಗ್ಬಿಟ್ರೆ ಹಿಂಗಾಗ್ಬಿಡುತ್ತೆ ಮುಖ. ಅರ್ಥ ಮಾಡ್ಕೊಳ್ಳಿ. ಒಂದೇ ನಿಮಿಷ ಸಾಕು. ಹಲ್ಲೆಲೂಯಾ. ಇವತ್ತು ಸಭೆಯಲ್ಲೂ ಕೂಡ ಕ್ರಮ ಬೇಕು ಪ್ರಿಯರೇ. 5 ಬೆರಳುಗಳನ್ನ ಎಲ್ಲರೂ ಹಿಂಗೆ ಹಿಡೀರಿ. ಒಂದನೇದಾಗಿ ಪ್ರಾರ್ಥನೆ. ಫಸ್ಟ್ ಪ್ರಾರ್ಥನೆ ಮಾಡ್ತೀವ. ಪ್ರಾರ್ಥನೆ ಮಾಡಿದಾಗ ನಾವು ಪರಲೋಕದ ಬಾಗಿಲನ್ನ ತಟ್ತಾ ಇದ್ದೀವಿ ಅಂತ ಅರ್ಥ. 2ನೇದಾಗಿ ಆರಾಧನೆ, ಪರಲೋಕದಿಂದ ದೇವ್ರನ್ನ ಇಳಿಸ್ತಾ ಇದ್ದೀವಿ. 3ನೇದಾಗಿ ವಾಕ್ಯ ಭಾಗ, ದೇವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ, ವಚನದ ಮೂಲಕ ಮಾತಾಡ್ತಾರೆ ಪ್ರಿಯರೇ. ನೆಕ್ಸ್ಟ್ ಕರ್ತನ ಮೇಜಿನ ಭಾಗ, ರಕ್ತ ಸಂಬಂಧ ಆಗ್ತಾಯಿದ್ವಿ ನಾವು. ಕೋಮಲ ಸಿಸ್ಟರ್ ನಮ್ಮ ರಕ್ತ ಸಂಬಂಧಿ ಕಣಪ್ಪ, ನಮ್ಮ ಅಕ್ಕನ ಮಗಳು, ನಮ್ಮ ತಂಗಿ ಮಗಳು ಅಂತ ಹೇಳ್ತಾರೆ ನೋಡಿ, ಹಂಗೆ ಯೇಸುವಿನ ರಕ್ತ ಸಂಬಂಧಿಗಳು ನಾವು ಆಗ್ತೀವಿ. ನೆಕ್ಸ್ಟ್ ಕಾಣಿಕೆ ಭಾಗ ಇದೇನು ಗೊತ್ತಾ? ಸ್ತೋತ್ರ ಮಾಡೋದು. ನಾವು ಅಪ್ಪ ನನ್ನ ಇಷ್ಟು ರೀತಿಯಲ್ಲಿ ನಡೆಸಿದ್ಯಲ್ಲ ಅಂತ ಸ್ತೋತ್ರ ಮಾಡೋದು ಕಾಣಿಕೆ. ಗೊತ್ತಾಯಿತು? ಈ 5 ಭಾಗ ಯಾವ ಸಭೆಯಲ್ಲಿ ಕರೆಕ್ಟಾಗಿ ಮಾಡೋದಿಲ್ವೋ ಅದು ಸಭೆ ಅನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಂದ ಕೈ ನಿಂಗೆ ಹಿಡ್ಕೊಳ್ಳಿ, ಅಪ್ಪ ಈ 5 ಭಾಗದಲ್ಲಿ ನಾನು ಭಾಗವಹಿಸಬೇಕು ಸ್ವಾಮಿ. ಇದನ್ನು ಪ್ರಾರ್ಥನೆ ಮಾಡಿ ಪ್ರಿಯರೇ, ಇದನ್ನು ಪ್ರಾರ್ಥನೆ ಮಾಡಿ. ನಮ್ಮಲ್ಲಿ ಕ್ರಮ ಇಲ್ಲದರೆ ಸೈತಾನ ಒಂದು ಅಕ್ರಮ ಮಾಡ್ತಾನೆ. ಅಕ್ರಮಕ್ಕೆ ನಾವು ಒಳಗಾಗದಂತೆ ಕ್ರಮ ಪ್ರಕಾರವಾಗಿ ಜೀವಿಸೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಆಮೇನ್. ನಮ್ಮ ವಿರೋಧಿಗಳು ಕೂಡ ಬರದಾಗೆ ತಡೆಯುವಂಥದ್ದು ಕೂಡ ಪ್ರಾರ್ಥನೆ ಆಗಿದೆ ಪ್ರಿಯರೇ. ಪ್ರಾರ್ಥನೆಯಿಂದ ಸ್ತುತಿಸುವ ದಾವೀದನಿಗೆ ಸ್ವಲ್ಪನೂ ಭಯ ಇಲ್ಲ. ಹಲ್ಲೆಲೂಯಾ. ಆದರೆ ನಾವು ಭಯ ಪಡ್ತಾಯಿದ್ವಿ. ಇಲ್ಲ ಪ್ರಿಯರೇ, ಇವತ್ತಿನಿಂದ ನಾವು ಭಯ ಪಡುವಂಥ ಮಕ್ಕಳಲ್ಲ,
ಪ್ರಾರ್ಥನೆಯಿಂದ ಜಯ ಪಡೆಯುವಂಥ ಮಕ್ಕಳಾಗಿದ್ದೀವಿ. ಹಲ್ಲೆಲೂಯಾ. ಪ್ರಾರ್ಥನೆಯಿಂದ ಏನು ಮಾಡ್ತೀವಿ? ಪ್ರಾರ್ಥನೆ ಮಾಡೋಕ್ಕೆ ಕಷ್ಟ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತೋತ್ರ ಮಾಡ ಯೇಸುವಿಗೆ ಸ್ತೋತ್ರ ಮಾಡ. ಇದು ಇನ್ನೂ ಕೆಲವು ಜನ ಇದ್ದಾರೆ, ಇಲ್ಲಿ ಆರಾಧನೆ ಮಾಡ್ತಾರೆ, ಅಲ್ಲಿ ಬೇಡದ್ರೆ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ಪಕ್ಕದ ಮನೆ ತಿಥಿಗೋಗಿರಿ, ಹಾಲು ತುಪ್ಪ ಹಾಲು ತುಪ್ಪ ಹಾಲು ತುಪ್ಪ ತಿಥಿಗೆ ಹೋಗ್ಬಿಡ್ತಾರೆ, ಇಲ್ಲಿ ಸ್ತುತಿನೂ ಮಾಡ್ತಾ ಇರ್ತಾರೆ. ಈ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ ಪ್ರಿಯರೇ, ಈ ಪ್ರಾರ್ಥನೆ ದೇವ್ರು ಕೇಳೋದಿಲ್ಲ. ನೀವು ಸರ್ವಶಕ್ತಿನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗಲಿಲ್ಲ ಅಂತ ಕೇಳಿ. ಒಂದೊಂದು ಪ್ರಾರ್ಥನೆಗೆ ಉತ್ತರ ಸಿಗಬೇಕಾದ್ರೆ ದೇವ್ರು ಎಷ್ಟು ಜನ ನಡೆಸ್ತಾ ಇರೋದೊಳಗೆ ಚಿಕ್ಕ ಸಾಕ್ಷಿ ಹೇಳ್ತೀನಿ, ಸ್ಕೋಪ್ ತಗೊಳ್ತಾ ಇಲ್ಲ, ದೇವ್ರನ್ನ ಮಹಿಮೆಗೋಸ್ಕರ ಹೇಳ್ತೀನಿ. ಮಾಡ್ತಾ ಇರೋದು ಸೆಕ್ಯೂರಿಟಿ ಗಾರ್ಡ್ ಕೆಲಸ. ನನಗೆ ಬಾಡಿಗೆಗೆ ಮಾತ್ರ ಒಂದು ಇಲ್ಲಿಂದ ಬರ್ತಾಯಿದೆ. ಅದು ಬಿಟ್ಟರೆ ನಾನು ಇವತ್ತು ಈ ಸಲ ನನ್ನ ಗ್ರೂಪಲ್ಲಿ ನೋಡಿದ್ದೀರ, ಕ್ರಿಸ್ಮಸ್ಸಿಗೆ ನಾನು ಎಲ್ರಿಗೂ ಚಿಕನ್ ಸಾರು ಹಾಕಿದೆ. ಬಂದಿರೋ ಕಾಣಿಕೆ ಎಷ್ಟು ಗೊತ್ತಾ? 400 ರೂಪಾಯಿ. ಆಗ ಎಷ್ಟು ಬಾಕಿ ದಿವಸ ಎಷ್ಟು ಬರ್ಬೋದು ಲೆಕ್ಕ ಹಾಕಿ. ಇವತ್ತು ನನ್ನ ಕೈಯಿಂದ ಸಭೆ ನಡೆಸಲಿಕ್ಕೆ ದೇವರು ಎಷ್ಟು ಕೃಪೆ ಕೊಡ್ತಿದ್ದಾರೆ. 18 ವರ್ಷ ಆಯಿತು ನನ್ನ ಸೇವೆ ಸ್ಟಾರ್ಟ್ ಮಾಡಿ. ಆದರೆ ಸ್ವಂತವಾಗಿ ಸ್ಟಾರ್ಟ್ ಮಾಡಿ 2017ರಿಂದ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಇವತ್ತಿನವರೆಗೆ ಪ್ರತಿ ವಾರ ಮಧ್ಯಾಹ್ನ ಊಟ ಕೊಡಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಯಾಕೆಂದರೆ ಗೌರಿ ಅವ್ರ ತಾಯಿ ನಮ್ಮ ಸಭೆಯ ಮೊದಲಿಂದನೇ ನಮ್ಮ ಸಭೆಗೆ ಅವ್ರು ಬರ್ತಾ ಇದ್ದಂಥವ್ರು. ಅವರು ನಮ್ಮ ಸಭೆಯ ಸದಸ್ಯರು. ಇಲ್ಲಿಗೆ ಬಂದಮೇಲೆ ಇಲ್ಲಿಗೆ ಸೇರಿಕೊಂಡಿದ್ದಾರೆ. ಒಂದು ದಿವಸ ಕೊರೋನಾ ಟೈಮಲ್ಲೂ ಕೂಡ ದೇವರು ಬಾಕಿ ಮಾಡಲಿಲ್ಲ. ಯಾಕೆಂದರೆ ಪ್ರಾರ್ಥನೆ ಮಾಡೋನಿಗೆ ಪರಿಸ್ಥಿತಿಗಳನ್ನ ದೇವರು ನಿಯಂತ್ರಣ ಮಾಡ್ತಾರೆ. ಕೊರೋನಾ ಟೈಮಲ್ಲಿ ನಾನೇನು ಮಾಡಿದೆ ಗೊತ್ತಾ? ಸಡನ್ನಾಗಿ ನಮ್ಮ ಸಭೆಯಿಂದ ನಮ್ಮನ್ನು ಬೇರ್ಪಡಿಸ್ಬಿಟ್ರು. ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. 2 ಚೀಲ ಅಕ್ಕಿ ತಗೊಂಡೆ ನಾನು. ಕೊರೋನಾ ಟೈಮ್ಗಳು ಎಲ್ಲ ಬಾಗಿಲಾಗ್ತಿದೆ, ಕೊನೆಗೆ ತಿನ್ನೋಕ್ಕೆಲ್ಲ ಅಕ್ಕಿ ಇಲ್ಲದಂಗೆ ಆಗ್ಬಿಡ್ತದೆ. ತಗೊಂಡು 2 ಚೀಲ ಸೊಸೈಟಿ ಅಕ್ಕಿ ತಗೊಂಡೆ. ಕೊರೋನಾ ಮುಗಿಯೋರಿಗೆ ಆ ಚೀಲದಲ್ಲಿ 1 ಕಾಳು ಅಕ್ಕಿ ತೆಗಿಲಿಕ್ಕೆ ಬಿಡಲಿಲ್ಲ ದೇವರು. ಕೊರೋನಾ ಕಳೆದ ಮೇಲೆ ಆ ಚೀಲ ನಾನು ಮಾರ್ಬಿಟ್ಟೆ ಬಸ್ರೆ. ದೇವ್ರ ಮೇಲೆ ನಂಬಿಕೆ ಇಲ್ಲದೆ 2 ಚೀಲ ತೆಗೆದಿರೋದು. ದೇವ್ರು ಹೇಳಿದ್ರು, ಆ ಚೀಲನ ಮುಟ್ಲಿಕ್ಕೆ ಬಿಡೋದಿಲ್ಲ, ನಾನು ನಿನಗೆ ಒದಗಿಸ್ತೀನಿ ಅಂಥೇಳಿ. ಇವತ್ತು ದೇವರು ಒದಗಿಸ್ತಾರೆ. ನನಗೆ ಆಶ್ಚರ್ಯ ಆಗ್ತಾಯಿದೆ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಸಭೆ ನಡೆಸ್ಕೊಂಡು ಪ್ರತಿ ವಾರನೂ ಕೂಡ, ಅದು ನನ್ನ ಹೆಂಡ್ತಿನೇ ಅಡುಗೆ ಮಾಡೋದು. ನನ್ನ ಹೆಂಡ್ತಿ ಜೊತೆ ಬೇರೆ ಯಾರು ಸೇರ್ಕೊಳ್ತಾರೆ. 30ರಿಂದ 50 ಜನಗಳವರೆಗೂ ಪ್ರತಿ ವಾರ ಊಟ ಹಾಕ್ಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಕಾಣಿಕೆಯಿಂದ ಅಲ್ಲ, ಸರ್ವಶಕ್ತನಾದ ದೇವರ ಮಹಿಮೆಯಿಂದ. ದೇವರು ಒದಗಿಸ್ತಾರೆ. ಕೆಲಸ ಮಾಡಲಿಕ್ಕಿರೋ ಶಕ್ತಿ ಬಲ ಕೊಟ್ಟಿದ್ದಾರೆ. ಬಡತನ ಮುಖ್ಯ ಅಲ್ಲ, ಸಿರಿತನ ಮುಖ್ಯ ಅಲ್ಲ. ದುಡ್ಡಿದ್ದವನು ಸೇವೆ ಮಾಡ್ತಾನೆ, ದುಡ್ಡಿಲ್ಲದವನು ಸೇವೆ ಮಾಡ್ತಾನೆ. ನೋಡಿ, ಅದು ಸೇವೆ. ದುಡ್ಡು ಇದ್ಬಿಟ್ಟು ಸೇವೆ ಮಾಡೋದಲ್ಲ. ನನಗೆ ಕೋಟಿ ಕೊಟ್ಬಿಡಪ್ಪ, ನಾನು ಒಳ್ಳೆ ಸೇವೆ ಮಾಡ್ಬಿಡ್ತೀನಿ, ಅದು ಸೇವೆ ಅಲ್ಲ. ದುಡ್ಡಿಲ್ಲದೇ ಮಾಡ್ತೀನಿ ನೋಡು, ಇಕ್ಕಟ್ಟಿನಲ್ಲೇ ಮಾಡ್ತೀನಿ ನೋಡು. ಅನುಕೂಲವಾದ ಕಾಲದಲ್ಲೂ ಅನಾನುಕೂಲವಾದ ಕಾಲದಲ್ಲೂ ನೀನು ಸುವಾರ್ತೆ ಸಾರೋದು ದೇವರು ವಾಕ್ಯದಲ್ಲಿ ಬರೆದಿರೋದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇರಲಿ, 3 ಸಮಯದ ಪ್ರಾರ್ಥನೆ ಆಯಿತು, ಅದು ಓದ್ವಲ್ಲ ನಾವು, ತ್ರಿಕಾಲ ಪ್ರಾರ್ಥನೆ ಓದಿದ್ದೀವಲ್ಲ. ಈಗ ನಾವು ದಾವಿದ ಇನ್ನೊಂಥರ ಪ್ರಾರ್ಥನೆನ ಯೇಸು ಕ್ರಿಸ್ತನ ನಾಮದ ಮಹಿಮೆಗೋಸ್ಕರ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನು ತಿಳಿಸ್ತೀನಿ. ಕೀರ್ತನೆ 119 164 ವಾಕ್ಯ. ಕೀರ್ತನೆ 119 164. ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುವೆ. ನಿನ್ನನ್ನು ದಿನಕ್ಕೆ 7 ಸಾರಿ ಕೊಂಡಾಡುವೆನು. ಮುಸ್ಲಿಮನ್ರು ಎಷ್ಟು ಸಲ ಕೊಂಡಾಡ್ತಾರೆ? ಮುಸ್ಲಿಮನ್ರು 5 ಸಲ. ನಾವು ಅದಕ್ಕಿಂತ 2 ಸಲ ಜಾಸ್ತಿ ಬೇಕು ಸಿಸ್ಟರ್. ಗೊತ್ತಾಯ್ತಾ? ಓದಿ 7 ಸಲ ಕೊಂಡಾಡೋನು. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನವಿರುತ್ತದೆ. ನಿನ್ನ ಧರ್ಮಶಾಸ್ತ್ರವನ್ನು, ಈ ಬೈಬಲ್ ಪುಸ್ತಕವನ್ನು ಪ್ರೀತಿಸಿ ಇದನ್ನು ವಾಕ್ಯದ ಪ್ರಕಾರ ಯಾರು ನಡೀತಾರೋ ಅವರ ಮನೆಯಲ್ಲಿ ಸಂಪೂರ್ಣ ಸಮಾಧಾನ ಇರ್ತದೆ. ಇಲ್ವಾ, ಹೆಂಡತಿ ಹುಚ್ಚೆಂಪಿ ಆಗಿರ್ತಾಳೆ, ಗಂಡ ಲೂಸ್ ಥರ ಆಡ್ತಾ ಇರ್ತಾನೆ, ಮಕ್ಕಳು ಹುಚ್ಚು ಬಂದಂಗೆ ಆಡ್ತಾ ಇರ್ತಾರೆ. ಇದನ್ನು ಯಾರು ತಗೊಂಡು ಚೆನ್ನಾಗಿ ಓದ್ತಾ ಇರ್ತೀರೋ ಅವರ ಕುಟುಂಬದಲ್ಲಿ ಸಮಾಧಾನ ಬಂದೇ ಬರ್ತದೆ. ಹಲ್ಲೆಲೂಯಾ. ಪಾಲ್ರಾಜ್ ಅಂಕಲ್ನ ಕೇಳಿ ನಮ್ಮ ಮನೆ ಪರಿಸ್ಥಿತಿ ಹೆಂಗಿತ್ತು ಅಂತ. ಪಾಸ್ಟೇ ನಮ್ಮ ಮನೆ ಮೇಲೆ ಫಿಟ್ಟಿಂಗ್ ಇಟ್ಬಿಟ್ಟಿದ್ರು. ಪಾಸ್ಟೇ ಒಳಗಡೆ ಗುಂಪು ಕರ್ಷಣೆ ಮಾಡಿಬಿಟ್ಟಿದ್ರು. ಯಾವಾಗ ಧರ್ಮಶಾಸ್ತ್ರ ಪ್ರೀತಿಸ್ತಾ ಇದ್ದೀವೋ, ಇವತ್ತು ನನ್ನ ಹೆಂಡತಿ ನನ್ನ ಬಿಟ್ಟಿರೋಕ್ಕಾದ್ರೆ, ನನಗೆ ಅವಳೇ ಬಿಟ್ಟಿರೋಕ್ಕಾದ್ರೆ, ನನ್ನ ಮಕ್ಕಳು ನನ್ನ ಮೇಲೆ ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾವಾಗ ಇದು ಕಡಿಮೆ ಆಯಿತೋ ಅಲ್ಲಿ ಕೊಲ್ಲಿದ ಸ್ಟಾರ್ಟ್ ಆಗಿತ್ತು. ಇರಾಕ್ ಯುದ್ಧ ನಮ್ಮ ಮನೆ ಒಳಗಡೆ ನಡೀತಿದ್ದ ಯುದ್ಧ ನೋಡ್ಬಿಟ್ರೆ ಪಾಲ್ರಾಜ್ ಅಂಕಲ್ ಸಂಪೂರ್ಣ ಗೊತ್ತಿದೆ. ಯಾವಾಗ ಧರ್ಮಶಾಸ್ತ್ರನ ಪ್ರೀತಿಸ್ತೀರೋ ಪ್ರಿಯರೇ, ಅವತ್ತು ಸಮಾಧಾನ ನಿಮ್ಮ ಮನೆಗೆ ಗ್ಯಾರಂಟಿ. ಯಾವ ವಿಷಯದಲ್ಲಿ ಸಮಾಧಾನ ಬೇಕೋ
ಇವತ್ತಿನ ಧರ್ಮಶಾಸ್ತ್ರ ಪ್ರೀತಿ ಮಾಡಿ, ಅದೇ ದೊಡ್ಡ ಔಷಧ. ಇನ್ನೊಂದ್ಸಲ ಓದಿ ಬ್ರದರ್. ನಿನ್ನ ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಹ. ಸಂಪೂರ್ಣ ಸಮಾಧಾನವಿರುತ್ತದೆ. ಹ. ಅಂತವರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ಅಂಥವ್ರಿಗೆ ವಿಘ್ನಕರವಾದದ್ದೇನೂ ಇರುವುದಿಲ್ಲ. ನಿಮ್ಗೆ ಯಾವ ವಿಜ್ಞಾನ ಇಲ್ಲ, ವಿಜ್ಞಾನೇ ಇಲ್ಲ. ಎಲ್ಲದಕ್ಕೂ ದೇವರು ಓಕೆ 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 ಅಂತ ತಗೊಡ್ತಾರೆ. ಹಾಗಾದರೆ 7 ಸಲ ಹೆಂಗೆ ಕೊಂಡಾಡೋದು? ನನ್ನ ಅಭಿಪ್ರಾಯ ಪ್ರಕಾರ ಹೇಳ್ತಿದ್ದೀನಿ. ಬೆಳಿಗ್ಗೆ ಮೊಬ್ಬಿರುವಾಗ 8 ಗಂಟೆಗಲ್ಲ, 7 ಗಂಟೆಗಲ್ಲ. ಇಲ್ಲೆಲ್ಲ ಒಬ್ಬರು ಹೆಂಗಸರು 11 ಗಂಟೆಗೆ ಬ್ರಷ್ ಹಿಡ್ಕೊಂಡು ಏನೇ ಅಡುಗೆ ಇಟ್ಟು ಅಂತ ಕೇಳ್ತು. ಎಷ್ಟು ಕಾಪ ಬರ್ತದೆ ಗೊತ್ತಾ ನನಗೆ? 10 ಗಂಟೆ 11 ಗಂಟೆ ಬ್ರಷ್ ಹಾಕೊಂಡು ಮಾತಾಡೋದು. ಏನೇ ಅಡುಗೆ ಇಟ್ಟನೆ ಊಟ ಇಟ್ಟನೆ ತಗೊಂಡು ಬ್ರಷಲ್ಲೇ ಇಟ್ಕೊಂಡು ಆ ಹೊಲಸು ಬಾಯಿ ನೀನು ಹೆಂಗೆ ಅಡುಗೆ ಮಾಡ್ತಾರೋ ದೇವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ನಾವು ದೇವ್ರ ಮಕ್ಕಳು ತೋರಿಸ್ಕೊಡ್ಬೇಕು. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳಿಲ್ಲ ಅಂದರೆ ಮನಸ್ಸೇ ಸಮಾಧಾನ ಆಗೋದಿಲ್ಲ. ಬಯಸಲ ಮೊದಲನೇದಾಗಿ ಪ್ರಾರ್ಥನೆ ಬೆಳಿಗ್ಗೆ ಮೊಬ್ಬಿರುವಾಗ, ಎದ್ದ ತಕ್ಷಣ ಅಲ್ಲ, 7 ಗಂಟೆ ಆದರೂ 7 ಗಂಟೆ ತಕ್ಷಣ ಅಲ್ಲ, ಮೊಬ್ಬಿರುವಾಗ ಒಂದೇ ಪ್ರಾರ್ಥನೆ. ಎರಡನೇದು ನನ್ನ ಅಂದಾಜು ಹೇಳ್ತಾ ಇದ್ದೀನಿ, 10 ಗಂಟೆಗೆ ಕಾಫಿ ಬ್ರೇಕ್. 10 ಗಂಟೆಗೆ ರೆಸ್ಟ್ ಕೊಡ್ತಾರ ಇಲ್ಲ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೊಡ್ತಾ ಇರ್ತಾನೆ. 10 ಗಂಟೆ ಚಿಕ್ಕದಾಗಾದರೂ ಸ್ತೋತ್ರ ಮಾಡಿ ಕೆಲಸಕ್ಕೆ ಹೋಗೋರು. ಮಧ್ಯಾಹ್ನ ಲಂಚ್ ಬ್ರೇಕ್, ಊಟ ಮಾಡೋ ಟೈಮಲ್ಲಿ ಊಟದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ. ನಮ್ಮ ಫ್ಯಾಕ್ಟ್ರಿಲಿ ಏನು ಬ್ರದರ್ 2 ಕೈನೋ ಹಿಂಗೆ ಮಾಡ್ಕೊಂಡು ಅನ್ನಕ್ಕೆ ಶರಣ ಮಾಡ್ತಿರೋದಾದ್ರು. ನಾಳೆ ಅನ್ನಕ್ಕೆ ಶರಣ ಮಾಡ್ತಾಯಿಲ್ಲಪ್ಪ, ಅನ್ನ ಕೊಟ್ಟ ದೇವರಿಗೆ ಶರಣ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಅವರು ಅನ್ನಕ್ಕೆ ಶರಣ ಮಾಡ್ಕೊಳ್ತಾರೆ, ನಾವು ಅನ್ನ ಕೊಟ್ಟ ದೇವರಿಗೆ ಶರಣ ಮಾಡ್ತಾಯಿದ್ವಿ. ಹಲ್ಲೆಲೂಯಾ. ನಾವು ತೋರಿಸ್ಬೇಕು ರೀ. ತೋರ್ಸಾಗ ಅವ್ರು ಕೇಳ್ತಾರೆ, ಏನು ಹಿಂಗೆ ಪ್ರಾರ್ಥನೆ ಮಾಡ್ತಾರೆ ಕೇಳ್ತಾರೆ. ಆಗ ನಮಗೆ ಸುವಾರ್ತೆ ತರೋಕೆ ಒಂದು ಚಾನ್ಸು. ನಾನು ಬಸ್ಸಲ್ಲೇ ಕೂತಿರಲಿ, ಎಲ್ಲೇ ಕೂತಿರಲಿ, ಯಾರು ಎಲ್ಲಿಗೆ ಹೋಗ್ತಾರೆ ಕೇಳಿದ್ರೆ ಪ್ರೇಯರಿಗೆ ಅಂತ ಹೇಳ್ತೀನಿ, ನರಸೀಪುರಕ್ಕೆ ಅಂತ ಹೇಳೋದಿಲ್ಲ. ಇವತ್ತು ಸುಮಾರು ಜನಕ್ಕೆ ಪ್ರೇಯರಿಗೆ ಅಂತ ಹೇಳೋಕೆ ನಾಚಿಕೆ, ಚರ್ಚಿಗೆ ಸೇರ್ಕೊಬಿಟ್ಟು ಅಂತ ಹೇಳ್ಬಿಡ್ತಾರೆ ಅಂತ. ಡೈರೆಕ್ಟಾಗಿ ಹೇಳಿ ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಸಹಾಯ ಸರ್ವಸಕ್ತನದು ಬೇಕಂತ ನಿಮ್ಗೆ ಹೇಳೋಕ್ಕಾಗೋದಿಲ್ವಾ? ಅಲ್ವಾ? ಪ್ರೇಯರಿಗೆ ಅಂತ ಹೇಳಿ, ಹೌದಾ ಪ್ರೇಯರಿಗ ನೀವು ಯಾವ ಜಾತಿ? ನಾ ಬ್ರಾಹ್ಮಣರು ಹೋಗ್ತೀರಾ? ಶುರು ಮಾಡ್ಕೊಳ್ತೀನಿ ನಿಮ್ಮೆಲ್ಲ ಸುವಾರ್ತೆ ಸಾರಕ್ಕೊಂದು ಚಾನ್ಸ್ ಹುಡುಕಿ. ನಾ ಗೌಡ್ರು, ನಾವು ಆಚಾರ್ಯರು, ಹೇಳ್ರಿ. ಹೇಳ್ದಾಗ ಒಂದು ಚಾನ್ಸ್ ಸಿಗ್ತದೆ. ಹಲ್ಲೆಲೂಯಾ. ಈ ಮಧ್ಯಾಹ್ನ ಟೈಮಲ್ಲಿ ಈ ಪ್ರಾರ್ಥನೆ. ಒಂದು ಬೆಳಿಗ್ಗೆ 10 ಗಂಟೆಗೆ ಮಧ್ಯಾಹ್ನ ಲಂಚ್ ಬ್ರೇಕ್, 4 ಗಂಟೆಗೆ ಸಾಯಂಕಾಲ ಸ್ನ್ಯಾಕ್ಸ್ ಬ್ರೇಕ್. ತಿಂತೀರಾ ಇಲ್ವಾ? ಸುಮಾರು ಜನ ತಿಂತಾರೆ, ನಾನಂತೂ ತಿಂತೀನಿ ಫಸ್ಟೇ, ಆಯಿತಾ? ನೆಕ್ಸ್ಟ್ 6 ಗಂಟೆಗೆ ಒಂದು ಪ್ರಾರ್ಥನೆ. ಈ 6 ಗಂಟೆ ಯಾಕೆ ಮಾಡಬೇಕಾದ್ರೆ ಹಿಂದೂಗಳ ಪ್ರಕಾರ ಇದಕ್ಕೆ ಏನಂತ ಹೇಳ್ತಾರೆ ಗೊತ್ತಾ? ತ್ರಿಸಂಧ್ಯಾಕಾಲ ಅಂತ ಹೇಳ್ತಾರೆ. ಅಂದರೆ ಆ ಕಡೆ ಬೆಳಿಗ್ಗೆನೂ ಅಲ್ಲ, ಈ ಕಡೆ ರಾತ್ರಿನೂ ಅಲ್ಲ, ಆ ಸಮಯ 6 ಗಂಟೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ. ಆ ಕಡೆ ಬೆಳಿಗ್ಗೆನೂ ಅಲ್ಲ, ಈ ಕಡೆ ಸಾಯಂಕಾಲ ಅಲ್ಲ. ಈ ಸಮಯದಲ್ಲಿ ಹಗಲು ಮತ್ತು ರಾತ್ರಿಗಳನ್ನ ಸಮಾಗಮ ಮಾಡಿ ನಾವು ಪ್ರಾರ್ಥನೆ ಮಾಡೋಣ 6 ಗಂಟೆಗೆ, ಆಯಿತಾ? ನೆಕ್ಸ್ಟ್ 6 ಗಂಟೆಗೆ ಆಯಿತಾ? ನೆಕ್ಸ್ಟ್ ಅಲ್ಲಿಂದ ರಾತ್ರಿ ಪ್ರಾರ್ಥನೆ. ಮೊಬೈಲ್ ಪ್ರಾರ್ಥನೆ ಅಲ್ಲ, ಟಿ ವಿ ಪ್ರಾರ್ಥನೆ ಅಲ್ಲ, ಸ್ತೋತ್ರ ಪ್ರಾರ್ಥನೆ. ರಾತ್ರಿ ಮಲಗುವಾಗ ಪಾಪ ಹರಕೆಯ ಪ್ರಾರ್ಥನೆ. ಅವತ್ತು ನಾವು ಏನೆಲ್ಲ ಮಾಡಿರ್ತೀವೋ ಅದ್ರ ಬಗ್ಗೆ ಒಂದು ಪಾಪ ಹರಕೆ ಮಾಡ್ಕೊಳ್ಳೋಣ. ನಿಮ್ಮ ಹೆಂಡತಿಗೆ ನಿಮ್ಮ ಮಕ್ಕಳಿಗೆ ಕೇಳೋಂಗೆ ಹೇಳಿದ್ರೆ ಅವರು ಗುರಾಯಿಸ್ತಾರೆ. ದೇವ್ರಿಗೆ ಹೇಳಿದ್ರೆ ಗುರಾಯಿಸೋದಿಲ್ಲ, ಪ್ರೀತಿ ಮಾಡ್ತಾರೆ. ಗೊತ್ತಾಯಿತು? ನೆಕ್ಸ್ಟ್ ಮಲಗುವಾಗ ಆಯಿತಾ? ಈ 7 ಥರದ ಪ್ರಾರ್ಥನೆ. ಒಂದು ಬೆಳಿಗ್ಗೆ 10 ಗಂಟೆಗೆ, ಮಧ್ಯಾಹ್ನ 4 ಗಂಟೆಗೆ, 6 ಗಂಟೆಗೆ, ರಾತ್ರಿ ಮಲಗುವಾಗ 7 ಪ್ರಾರ್ಥನೆ ಆಯಿತಾ? ಇಷ್ಟನ್ನ ಮಾಡಿ. ಕೊನೆಯದಾಗ ಒಂದು ವಾಕ್ಯ, 1 ಥೆಸಲೋನಿಕ 5, 16, 17, 18 ಮುಗಿಸ್ಬಿಡೋಣ. ಒಂದನೇ ಥೆಸಲೋನಿಕ 5ನೇ ಅಧ್ಯಾಯ 16, 17, 18. ಹಾಂ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಇಷ್ಟು ಮಾಡಿದ್ರೆ ಮಾತ್ರ ದೇವ್ರ ಚಿತ್ತ, ಇಲ್ಲಾಂದ್ರೆ ದೇವ್ರ ಚಿತ್ತ ಅಲ್ಲ, ನಿನ್ನ ಚಿತ್ತ ಪ್ರಕಾರ ಮಾಡ್ತಿದ್ದೆ ಅಂತ ಅರ್ಥ. ಹಲ್ಲೆಲೂಯಾ. ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲ ವಿಷಯದಲ್ಲೂ ಸ್ತೋತ್ರ ಮಾಡಿರಿ. ಎಲ್ಲ ಈ ಕಡೆ ನೋಡ್ತೀರಾ? ಈಗ ನಾವು ಡ್ಯೂಟಿಗೆ ಹೋಗ್ತಾಯಿದ್ವಿ. ಈಗ ಬಾರ್ನ ಫಸ್ಟ್ಲಿ ವಾಕ್ಯ ಕೊಟ್ಟರೆ ನಾವು ಹೇಳ್ತೀವಿ, ನಿಮಗೇನು ಬೇರೆ ಕೆಲಸ ಇಲ್ಲ, ಅದಕ್ಕೋಸ್ಕರ ನೀವು ಯಾವಾಗಲೂ ಎಡೆಬಿಡದೆ ಮಾಡ್ತೀರಾ, ನಾನು ಡ್ಯೂಟಿಗೆ ಹೋಗೋದಿಲ್ವಾ ಅಂತ ಕೇಳ್ಬೋದು. ಡ್ಯೂಟಿ ಮಾಡ್ತಾ ಪ್ರಾರ್ಥನೆ ಮಾಡ್ಬೋದು ಪ್ರಿಯರೇ. ಎಲ್ಲ ಕೇಳಿಸ್ಕೊಳ್ತೀರಾ? ಎಲ್ಲ ಈ ಕಡೆ ನೋಡ್ತೀರಾ? ಹೆಂಗಸ್ರೆ ಮನೇಲಿ ಪಾತ್ರೆ ತೊಳೆಯೋಷ್ಟು ಜನ ಇದ್ದೀರಾ? ಬಾಕಿ ಇರೋ ತೊಳಿತಾ ಇಲ್ಲ, ಹಂಗೆ ಇಟ್ಟಿದ್ದಾರೆ. ಗೀತಾ ಪಾತ್ರೆ ತೊಳೆಯೋಕೆ ಏನು ಮಾಡ್ತೀವಿ ಗೊತ್ತಾ? ಅಪ್ಪ ಪಾತ್ರದ ಹೊರ ಮೈ ಶುದ್ಧ ಮಾಡಿದಾಗೆ ನಂದು ಹೊರ ಮೈನ ಶುದ್ಧ ಮಾಡಿದ್ದೆ, ಸ್ತೋತ್ರ. ಒಳಭಾಗ ಕೇಡು ಕಿಚ್ಚಿರ್ತದೆ, ಪಾತ್ರದ ಒಳಭಾಗ ಶುದ್ಧ ಮಾಡಿದಾಗೆ ನನ್ನ ಶುದ್ಧ ಮಾಡೋ ಸ್ತೋತ್ರ.
ಒಂದು ಪ್ರಾರ್ಥನೆ ಆಯಿತಾ? ಆಯಿತಾ? ಯಾರೆಲ್ಲ ಬಟ್ಟೆ ಕೈಯಲ್ಲಿ ಹೋಗಿತೀರಾ? ಆ ಬಟ್ಟೆ ಹೋಗಿಯಾಗ ಹೇಳಿ, ಸೈತಾನನ ಯೇಸು ನಾಮದಲ್ಲಿ ಬಿಟ್ಟು ತೊಲಗು, ಯೇಸು ನಾಮದಲ್ಲಿ ಬಿಟ್ಟು ತೊಲಗು, ಯೇಸು ನಾಮದಲ್ಲಿ ಬಿಟ್ಟು ತೊಲಗು ಅಂತ ಬಡೀರಿ. ಕುಕ್ಕುವಾಗ ಹೇಳಿ, ಯೇಸು ನಾಮದಲ್ಲಿ ಕುಕ್ಕುತ್ತಿದ್ದೀನಿ, ಸೈತಾನನೇ ಬಿಟ್ಟು ತೊಲಗು ಹೇಳ್ಬೋತಾನೆ. ಅದೊಂದು ಪ್ರಾರ್ಥನೆ ಆಯಿತಾ? ವಾಷಿಂಗ್ ಮಿಷಿನ್ ಯಾರ ಮನೇಲಿದೆ? ಅವರು ನೋಡಾಗ ಯೇಸು ನಾಮದಲ್ಲಿ ಸೈತಾನ ಹಿಂಗೇ ತಿರುಗ್ತಾ ಇದೆಯಾ, ಪುನಃ ಉಲ್ಟಾ ಹಿಂಗೇ ತಿರುಗ್ತಾ ಇದೆ ಅಂತೇಳಿ ಹೇಳ್ಬೋತಾನೆ. ಅದೊಂದು ಚಿಕ್ಕ ಪ್ರಾರ್ಥನೆ ಆಯಿತು. ಮನೆ ಗುಡಿಸುವಾಗ, ಏಸಪ್ಪ ನಿನ್ನ ನಾಮದಲ್ಲಿ ನನ್ನ ಮನೆ ಕಸನ ಹೆಂಗೆ ತೆಗೆದಾಕ್ತಿದ್ಯೋ ಹಾಗೆ ನನ್ನ ಮನಸ್ಸೊಳಗಡೆ ಕಸನೆಲ್ಲ ತೆಗೆದಾಕಪ್ಪ, ಸ್ತೋತ್ರ. ಎಷ್ಟು ಪ್ರಾರ್ಥನೆ ಮಾಡ್ಬೋದು ಗೊತ್ತಾ? ಒಬ್ಬ ಪ್ರಾರ್ಥನೆ ಮಾಡ್ದಂಥ ಪ್ರಿಯರೇ, ಪ್ರಾರ್ಥನೆ ಮಾಡೋ ಸ್ತೋತ್ರ ಮಾಡ್ತಿದ್ರೆ ಅವ್ನಿಗೆ ಗೊತ್ತಾಗಲಿಲ್ಲ ಸ್ತೋತ್ರ ಮಾಡೋದಂಗೆ ಅಂತ. ಅಪ್ಪ ಒಳ್ಳೆ ಶರ್ಟ್ ಕೊಟ್ಟಿದ್ದೆ ಸ್ತೋತ್ರ, ಶರ್ಟಿಗೆ 5 ಗುಂಡಿ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಪ್ಯಾಂಟು ಕೊಟ್ಟಿದ್ದೆ ಸ್ತೋತ್ರ, ಪ್ಯಾಂಟಿಗೆ ಉಕ್ಸ್ ಕೊಟ್ಟಿದ್ದೆ ಸ್ತೋತ್ರ, ಪ್ಯಾಂಟ್ ಮೇಲೊಂದು ಬೆಲ್ಟ್ ಕೊಟ್ಟಿದ್ದೆ ಸ್ವಾಮಿ ಸ್ತೋತ್ರ, ಶರ್ಟಿಗೊಂದು ಕಾಲರ್ ಕೊಟ್ಟಿದ್ದೆ ಸ್ವಾಮಿ ಸ್ತೋತ್ರ, ಒಳ್ಳೆ ಚಪ್ಪಲಿ ಕೊಟ್ಟಿದ್ದೆ ಸ್ತೋತ್ರ ಅಂತ ಹೇಳ್ತಾ ಇದ್ದಂತೆ. ಇದ್ದಕ್ಕಿದ್ದೇನೆ ಏಸಪ್ಪ ಪ್ರತ್ಯಕ್ಷ ಆಗ್ಬಿಟ್ಟಿರುತ್ತೆ. ಯಾಕೆ? ಅವ್ನಿಗೆ ಗೊತ್ತಿಲ್ಲದ ಸ್ತೋತ್ರ ಪ್ರಾರ್ಥನೆ. ಎಲ್ಲದಕ್ಕೂ ಸ್ತೋತ್ರ ಮಾಡ್ರಯ್ಯ. ಬಟ್ಟೆ ಇಲ್ಲದಿರೋರು ಇದ್ದಾರೆ, ಊಟ ಇಲ್ಲದಿರೋರು ಇದ್ದಾರೆ. ಸ್ತೋತ್ರ ಮಾಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ನಾವು ಕಲಿಬೇಕಾಗಿಲ್ಲ, ನಾವು ಮಾಡ್ಬೋದು ಆರಾಮಾಗಿ. ಅಲ್ಲಲ್ಲಿಯ ಇದೇ ಎಡೆಬಿಡದ ಪ್ರಾರ್ಥನೆ. ಒಳ್ಳೆ ಫ್ರೆಂಡ್ಸ್ಗಳನ್ನ ಕೊಟ್ಟಿದ್ದೆ ಸ್ತೋತ್ರ, ಕೆಲಸ ಮಾಡೋ ಜಾಗದಲ್ಲಿ ಒಳ್ಳೆ ಆಫೀಸರ್ನ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಗಂಡನ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಹೆಂಡ್ತಿನ ಕೊಟ್ಟಿದ್ದೆ. ಇದು ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಗಂಡ ಕೊಟ್ಟಿದ್ದೆ ಸ್ತೋತ್ರ, ಒಳ್ಳೆ ಹೆಂಡ್ತಿ ಕೊಟ್ಟಿದ್ದೆ ಸ್ತೋತ್ರ ಹೇಳೋಕ್ಕಾಗೋದಿಲ್ಲ. ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದೆ ಸ್ತೋತ್ರ. ಹಿಂಗೆ ಹೇಳ್ತಾ ಬನ್ನಿ, ದೇವರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡ್ತಾನೆ. ಸ್ತೋತ್ರ ಎಲ್ಲಿದೆಯೋ ಅಲ್ಲಿ ಸೈತಾನ ಬರೋಕ್ಕಾಗೋದಿಲ್ಲ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆಯಿಂದ ನಡೆಸಲಿ.